हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् इलमिलार्यान् गुरून् भजे पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुमम हरिः ओं ಶ್ರೀಶಾಪಾಹಿ ಅನಂತಕೋಟಿ ಎಂಬುದು ಶ್ರೀ ಪುರಂದರದಾಸರ ರಚಿತ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು ಉಪನಿಷತ್ ಸಾರಭೂತವಾಗಿದೆ. 180 ಗಜ್ಜೆಮಾಲೆಗಳು. ನಾವು 82ರಿಂದ 92ನೇ ಗಜ್ಜೆವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯಾವಾಚಿ. ವರದರು ಅಂದರೆ ಸಾತ್ವಿಕ ಜೀವರು, ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು ವರದರು. ಮೋಕ್ಷ ಅಪೇಕ್ಷಿಗರು, ಮೋಕ್ಷ ಸಿದ್ಧರು, ಯಾರಿಗೆ ಮೋಕ್ಷ ಖಂಡಿತವಾಗಿಯೂ ಆಗುತ್ತದೆ ಎಂಬುದನ್ನು ನಿರ್ಧರಿಸಲ್ಪಟ್ಟವರು ವರದರು. ಜೀವಗಣ ಅನಂತ ಜೀವರಿದ್ದಾರೆ. ನೀಚೋಚ್ಚ ಭಾವಂಗತಃ ಭಗವಂತನ ಅಧೀನರಾಗಿದ್ದಾರೆ ಮತ್ತು ಪರಸ್ಪರ ಭಿನ್ನರಾಗಿದ್ದಾರೆ, ತಾರತಮ್ಯೋಪೇತವಾಗಿದ್ದಾರೆ ಎಂಬುದು ಸಕಲ ಜೀವರ ಲಕ್ಷಣವಾಗಿದೆ. ನಾವುಗಳೆಲ್ಲರೂ ಜೀವಗಳೇ ಆಗಿದ್ದೇವೆ. ನಮ್ಮ ಮುಖ್ಯ ಲಕ್ಷಣ ಏನು? ಭಗವದ್ ಅಧೀನವಾಗಿರತಕ್ಕಂಥದ್ದು. ಚೇತನರಾಗಿದ್ದರೂ ಪರಮಚೇತನ ಅಧೀನನಾಗಿಯೇ ನಮ್ಮ ಎಲ್ಲ ನಡವಳಿಕೆಗಳು, ಕಾರ್ಯಕ್ರಮಗಳು ನಡೆಯುತ್ತಿದೆ ಎಂಬುದನ್ನು ನಾವು ಮೊಟ್ಟ ಮೊದಲಿಗೆ ಅಂಗೀಕರಿಸಬೇಕು. ನಾವು ಸ್ವತಂತ್ರರಲ್ಲ, ಅಸ್ವತಂತ್ರರು. ಯಾಕೆ ನಾವು ಅಸ್ವತಂತ್ರರು, ಅಸ್ವತಂತ್ರರು ಅಂತ ಹೇಳಿ ನಾವು ಬದುಕಬೇಕು? ಸ್ವತಂತ್ರರಾಗೇ ಬದುಕಿದರೆ ಒಳ್ಳೆಯದಲ್ಲ ಎಂಬ ವ್ಯವಹಾರದಂತೆ ಒಂದು ವಾಕ್ಯ ಉಂಟು. ಯಾವ ಪ್ರಾಣಿ, ಯಾವ ಮನುಷ್ಯ ಏನು ಅಂದುಕೊಂಡಿರುತ್ತಾನೋ ಅದೇ ಆಗುತ್ತಾನೆ. ಹಾಗೆ ನಾವು ಸ್ವತಂತ್ರ ಎಂದು ಬದುಕಬಹುದೇನು ಅಂದರೆ, ಎಂದೂ ಸ್ವರೂಪ ಎಂಬುದು ಬದಲಾಗುವುದಿಲ್ಲ. ಎಲ್ಲ ಜೀವರ ಸ್ವರೂಪವೇ ಪರಾಕಾಷ್ಠ. ಅಂತಹದರಲ್ಲಿ ಸ್ವರೂಪ ವ್ಯತಿರಿಕ್ತವಾಗಿ ನಾವು ಅಂದುಕೊಂಡ ಮಾತ್ರಕ್ಕೆ ಸ್ವರೂಪ ಬದಲಾಗುವುದಿಲ್ಲ. ಸ್ವರೂಪ ಎಂದರೆ ಎಂದಿಗೂ ಬದಲಾಗದ ಪದಾರ್ಥ ಎಂದರ್ಥ, ದ್ರವ್ಯ ಎಂದರ್ಥ. ಹಾಗಾದರೆ ಲೋಕದಲ್ಲಿ ಇರತಕ್ಕಂಥದ್ದು ನಾವು ಅಂದುಕೊಂಡಿದ್ದು ಆಗತ್ತೆ ಎಂಬತಕ್ಕಂಥದ್ರ ಅರ್ಥ ಏನು ಅಂದರೆ, ಯಾವ ಶಾಸ್ತ್ರವನ್ನು ನಾವು ಪದೇ ಪದೇ ಮನನ ಮಾಡಿಕೊಂಡರೆ ಅದು ನಮಗೆ ಗಟ್ಟಿಯಾಗಿ ನಿಲ್ಲುತ್ತದೆ ಅಂತ ಅರ್ಥ. ಅದು ಅರ್ಥಜ್ಞಾನ, ಪದಾರ್ಥ ಜ್ಞಾನ. ಪದಾರ್ಥವನ್ನೇ ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ. ಪದಾರ್ಥದ ಜ್ಞಾನವನ್ನು ಗಟ್ಟಿ ಮಾಡಿಕೊಳ್ಳಲು ನಾವು ಅದನ್ನು ಪುನರಾವರ್ತನೆ ಮಾಡುತ್ತಿರಬೇಕು, ಅಭ್ಯಾಸ ಮಾಡುತ್ತಿರಬೇಕು ಎಂದಷ್ಟೇ ಅರ್ಥ. ಸಕಲ ಶಬ್ದಗಳಿಗೂ ಭಗವಂತನೇ ವಾಚ್ಯನಾಗಿದ್ದಾನೆ ಎಂಬುದು ನಿನ್ನೆ ನಾವು ತಿಳಿದೆವು. ಅದನ್ನೇ ಉಪಾಸನೆ ಎಂದೇ ಹೆಸರು. ಭಗವಂತನ 23 ನಾಮಗಳನ್ನು ಯಾರು ತಿಳಿಯುತ್ತಾ ಇದ್ದಾರೋ ಅವರು ಭಗವಂತನ ಅತ್ಯಂತ ಸಮೀಪಕ್ಕೆ ಹೋಗಿ ವಾಸ ಮಾಡುತ್ತಾರೆ. ಅಂದರೆ ಮೋಕ್ಷದಲ್ಲಿ ವಾಸ ಮಾಡುತ್ತಾರೆ. ಸಾರೋಗ್ಯ, ಸಾಲೋಕ್ಯ, ಸಾಯುಜ್ಯ ಎಂಬ ಲೋಕದಲ್ಲಿ ವಾಸ ಮಾಡುತ್ತಾರೆ ಎಂಬುದನ್ನು ತಿಳಿಸಿದ್ದಾರೆ. ಭಗವಂತನೇ ಮುಖ್ಯ ಕರ್ತನಾಗಿದ್ದಾನೆ. ಆದ್ದರಿಂದ ಅವನ ಕತರ ಎಂದರೆ ಭಗವಂತನ ಏನು? ಪೂರ್ಣಾನಂದ ಎಂದು ಹೆಸರು.
ಜಾನಂತೋಪಿ ದೇವ್ಯಾಃ ಲೋಕಾನುಗ್ರಹಾರ್ಥಂ ವಿಶೇಷಜ್ಞಾನಾರ್ಥಂ ಚ ಕೋಯಮ ಆತ್ಮೇತಿ ಪೃಷ್ಟಃ ಸ ಭಗವಾನಃ ಕತರಃ ಸ ಆತ್ಮ ಇತಿ ಕತರಃ ಆನಂದತಮಃ ಯತ್ರ ಉಭಯಃ ಪ್ರಯೋಗಃ ನ ತತ್ರ ಏಕಾರ್ಥಂ ತರತಮೌ ಇತಿ ಶಬ್ದನಿರ್ಣಯೇ. ಲಕ್ಷ್ಮೀದೇವಿಯು ತಿಳಿದವಳೇ ಆಗಿದ್ದರು. ಎಲ್ಲ ಮುಮುಕ್ಷು ಜೀವರ ಅನುಗ್ರಹಕ್ಕಾಗಿ ದೇವಾದಿಗಳ ವಿಶೇಷ ಜ್ಞಾನಕ್ಕಾಗಿ ಈ ವಿಷ್ಣು ಯಾವ ಲಕ್ಷಣ ನಾಮ ರೂಪಗಳುಳ್ಳೆನೆಂದು ಉಪಾಸನಾಗಿದ್ದಾನೆ ಎಂದು ಕೇಳಿದಾಗ ಆ ಭಗವಂತನು ಹೇಳಿದನು, ಆ ವಿಷ್ಣು ಕತರ ಎಂದು ಉಪಾಸನಾಗಿದ್ದಾನೆ. ಕತರ ಎಂದರೆ ಅತ್ಯುತ್ತಮ ಆನಂದ ಸ್ವರೂಪ ಎಂದರ್ಥ. ಏಕೆಂದರೆ ಯಾವ ವಾಕ್ಯದಲ್ಲಿ ತರಪ್ ಮತ್ತು ತಮಪ್ಗಳೆರಡೂ ಜೊತೆಯಾಗಿ ಪ್ರಯೋಗಿಸಿಲ್ಲವೋ ಆ ವಾಕ್ಯದಲ್ಲಿ ಆ ಎರಡೂ ಪ್ರತ್ಯಯಗಳಲ್ಲಿ ಒಂದೊಂದನ್ನೇ ಪ್ರಯೋಗಿಸಿದ್ದರೂ ಎರಡಕ್ಕೂ ಒಂದೇ ಅರ್ಥ ಇರುತ್ತದೆ ಎಂದು ಶಬ್ದ ನಿರ್ಣಯದಲ್ಲಿ ಹೇಳಿದೆ. ಕತರಹ ಎಂಬ ಶಬ್ದ ಆನಂದ ಎಂಬ ಅರ್ಥದ ಕಾ ಶಬ್ದಕ್ಕೆ ತರಪ್ ಪ್ರತ್ಯಯದ ಸೇರಿಕೆಯಿಂದಾಗಿದೆ. ಇಲ್ಲಿ ತರಪ್ ಪ್ರತ್ಯಯಕ್ಕೆ ತಮಪ್ ಪ್ರತ್ಯಯದ ಅರ್ಥವನ್ನು ಇಟ್ಟುಕೊಳ್ಳಲು ಶಬ್ದ ನಿರ್ಣಯ ಆಧಾರ. ಎಲ್ಲಿ ಆ ಎರಡೂ ಪ್ರತ್ಯಯಗಳ ಪ್ರಯೋಗ ಇರುವುದು ಅಲ್ಲಿ ತರಪ್ಗೆ ತಮಪ್ ಪ್ರತ್ಯಯದ ಅರ್ಥವಿಲ್ಲ. ಎಲ್ಲಿ ತರಪ್ ಮಾತ್ರ ಪ್ರಯುಕ್ತವಾಗಿದೆಯೋ ಅಲ್ಲಿ ಅದಕ್ಕೆ ತಮಪ್ ಪ್ರತ್ಯಯದ ಅರ್ಥವೇ ಗ್ರಾಹ್ಯವಾಗಿದೆ ಎಂದು ತಿಳಿಯಬೇಕು. ಆದ್ದರಿಂದ ಭಗವಂತ ಕತರ ಎಂದರೆ ಪೂರ್ಣಾನಂದ, ಕ ಎಂದರೆ ಪೂರ್ಣ, ತ ಎಂಬುದರಿಂದ ಪ್ರತ್ಯಯ, ರ ಎಂಬುದು ಮತ್ತೊಂದು ಪ್ರತ್ಯಯ. ಆ ಪ್ರತ್ಯಯಗಳು ಆನಂದಕ್ಕೆ ಸೇರಿದಾಗ ಪೂರ್ಣಾನಂದ ಎಂಬುದನ್ನು ತಿಳಿಯಬೇಕು. ಭಗವಂತನ ದರ್ಶನ ಕಾರಣತ್ವ ಪ್ರತಿಯೊಂದು ಲಕ್ಷಣವಾಗಿದೆ. ನಾವು ಏನು ನೋಡುತ್ತೇವೆ ಅದು ಭಗವಂತನ ಲಕ್ಷಣವೇ ಆಗಿದೆ. ಒಂದು ಪದಾರ್ಥವನ್ನು ನೋಡುತ್ತೇವೆ, ಏನು ನೋಡುತ್ತೇವೆ? ಆಕಾರವನ್ನು ನೋಡುತ್ತೇವೆ, ಆಕಾರ ಭಗವಂತನ ಆಕಾರವನ್ನು ತಿಳಿಯಬೇಕು. ಏನು ಕೇಳುತ್ತೇವೆ? ಶಬ್ದವನ್ನು ಕೇಳುತ್ತೇವೆ, ಆ ಶಬ್ದ ವಾಚ್ಯಕ್ಕೆ ಭಗವಂತ ಅಂತ ತಿಳಿಯಬೇಕು. ಏನು ಸ್ಪರ್ಶಿಸುತ್ತೇವೆ? ಆ ಸ್ಪರ್ಶ ಜ್ಞಾನವಾಯಿತು, ಅದು ಭಗವಂತನಿಂದ ಆಯಿತು ಎಂದು ತಿಳಿಯಬೇಕು. ಅದನ್ನು ಭಾಷ್ಯಕಾರ ತಿಳಿಸುತ್ತಾರೆ ಶ್ರೀಮದೈತರೇಯ ಭಾಷ್ಯದಲ್ಲಿ. ಯತ್ ಪ್ರೇರಣಾದ್ ಅಯಂ ಜೀವ ದರ್ಶನಾದೀನಿ ಕರೋತಿ ರಮಾ ಬ್ರಹ್ಮಾದೀನಾಂ ತತ್ ಪ್ರೇರಿತತ್ವಾತ್ ಸರ್ವೇಷಾಂ ದರ್ಶನಾದಿ ಕಾರಣತ್ವಂ ಏಕೈಕಮಪಿ ತಸ್ಯ ಲಕ್ಷಣಂ ಭವತಿ ಇತಿ ವಾ ಶಬ್ದಃ ಸರ್ವತ್ರ ಅನುಷಿಜ್ಯತೆ. ಇದನ್ನು ಸರ್ವತ್ರ ನೀವು ವ್ಯಾಪಿಸಿಕೊಂಡು ತಿಳಿಯತಕ್ಕಂಥದ್ದು. ಒಂದು ಶಬ್ದಕ್ಕೆ ಭಗವಂತ ವಚನಾಗಿದ್ದಾನೆಂದರೆ ಅನಂತ ಶಬ್ದಕ್ಕೂ ಭಗವಂತನೇ ವಚನಾಗಿದ್ದಾನೆ. ಒಂದು ಆಕಾರಕ್ಕೆ ಭಗವಂತನ ನಿಯಾಮಕನಾಗಿದ್ದಾನೆ, ಎಲ್ಲ ಆಕಾರಕ್ಕೂ ಭಗವಂತನ ನಿಯಾಮಕನಾಗಿದ್ದಾನೆ ಎಂಬುದನ್ನು ವಿಸ್ತಾರಿಸಿ ನಾವು ತಿಳಿಯತಕ್ಕಂಥದ್ದು ಎಂಬುದನ್ನು ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಯಾರ ಪ್ರೇರಣೆಯಿಂದ ಈ ಜೀವನು ದರ್ಶನಾದಿಗಳನ್ನು ಮಾಡುವನೋ ಅವನು ಪರಮಾತ್ಮ. ರಮಾ ಬ್ರಹ್ಮಾದಿಗಳೆಲ್ಲರೂ ಕೂಡ ಹರಿಯಿಂದ ಪ್ರೇರಿತರಾಗಿದ್ದು ಅಸ್ವತಂತ್ರರಾದುದರಿಂದ ಸ್ವತಂತ್ರ ದರ್ಶನಾದಿ ಕಾರಣತ್ವವು ಒಂದೊಂದು ಪರಮಾತ್ಮನ ಲಕ್ಷಣವಾಗಬಲ್ಲದೆಂದು ಸೂಚಿಸುವುದರಿಂದಾಗಿ ವಾ ಶಬ್ದದ ಸಂಬಂಧ ಎಲ್ಲ ಕಡೆ ಇದೆ. ಏನ ವಾ ಪಶ್ಯತಿ ಇತ್ಯಾದಿ ವಾಕ್ಯಕ್ಕೆ ಪರಮಾತ್ಮನು ಯಾವ ಸಾಧನದಿಂದ ದರ್ಶನಾದಿಗಳನ್ನು ಮಾಡುವನು ಅದು ಹೃದಯ ಎಂದು ಅರ್ಥವಲ್ಲ. ಸಯೇವ ವಿದ್ವಾನ್ ಎಂದು ಪ್ರಕೃತನಾಮ ಜೀವನು ಯಾರ ಪ್ರೇರಣೆಯಿಂದ ದರ್ಶನಾದಿಗಳನ್ನು ಮಾಡುವನು ಅವನು ಆ ಪರಮಾತ್ಮ ಎಂದರ್ಥ. ಅಂದರೆ ನಾವು ನೋಡಿದ್ದು ಕೇಳಿದ್ದು ಎಲ್ಲವೂ ಸಹ ಭಗವದ್ ಅಧೀನದಲ್ಲಿರುವುದರಿಂದ ಭಗವಂತನ ಸ್ಮರಣೆ ನಮಗೆ ಬರಬೇಕು ಎಂದರ್ಥ.
ಪ್ರಜಾಪತಿ, ಶಿವ, ಬ್ರಹ್ಮ ಎಂಬ ಶಬ್ದಗಳು ನಾವು ಕೇಳುತ್ತೇವೆ. ದೇವರು ಎಂದು ಕೇಳುತ್ತೇವೆ. ಬ್ರಹ್ಮ ಅಂದರೆ ಯಾರು? ಪ್ರಜಾಪತಿ ಯಾರು? ಶಿವ ಅಂದರೆ ಯಾರು ಎಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಇದೆ. ಪ್ರಜಾಪತಿ ಶಿವ ಲಿಂಗಾಭಿಮಾನಿತ್ವಾತ್ ಪ್ರಜಾಪತಿ ಶಿವ ಶೇಪೆ ಲಿಂಗಮಿತ್ಯಭಿಧೀಯತೆ. ಲಿಂಗ ಅಭಿಮಾನಿ ಲೋಕಸ್ಯ ಸೃಷ್ಟಾ ಗಿರೀಶೈವಹಿ ಇತಿ ಶೈವಪುರಾಣೇ. ಸಮಸ್ತ ಸ್ತನಯೋಃ ಯುದ್ಧಂ ಇತಿ ಪ್ರಾಹ ಪ್ರಜಾಪತಿಃ. ವಾಕ್ಯಂ ಶಿವಸ್ಯ ತಶ್ರುತ್ವಾ ಶಕ್ರೋ ನ ಇಚ್ಛಾಹ ಸತ್ವರಃ ಇತಿ ಭಾರತೆ. ಒಂದು ಪುರಾಣದ ಮತ್ತು ಮಹಾಭಾರತದ ವಾಕ್ಯದಿಂದ ನಾವು ಪ್ರಜಾಪತಿ ಎಂದರೆ ಭಗವಂತ, ಶಿವ ಎಂದರೆ ಭಗವಂತನನ್ನೇ ತಿಳಿಯಬೇಕು ಎಂದು ತಿಳಿಸ್ತಾ ಇದ್ದಾರೆ. ಏಷ ಬ್ರಹ್ಮ ಎಂದು ಬ್ರಹ್ಮನನ್ನು ಬೇರೆಯಾಗಿ ಹೇಳಿರುವುದರಿಂದ ಏಷ ಪ್ರಜಾಪತಿ ಎಂಬಲ್ಲಿ ಪ್ರಜಾಪತಿ ಅಂದರೆ ಶಿವ ಲಿಂಗಕ್ಕೆ ಅಭಿಮಾನಿಯಾಗಿರುವುದರಿಂದ ಅವನು ಪ್ರಜಾಪತಿ ಎನಿಸುತ್ತಾನೆ. ಅಭಿಮನ್ಯುಮಾನವಾದ ಲಿಂಗಕ್ಕೆ ಪ್ರಜಾಪತಿ ಎಂಬ ಹೆಸರಿರುವುದರಿಂದ ಅಭಿಮಾನಿಯಾದ ಶಿವನಿಗೂ ಆ ಹೆಸರು ಸಲ್ಲುತ್ತದೆ. ಲೋಕದ ಸೃಷ್ಟಿಕರ್ತನಾದ ಕೈಲಾಸಾಧಿಪತಿಯೇ ಲಿಂಗದ ಅಭಿಮಾನಿ ಆದುದರಿಂದ ಪ್ರಜಾಪತಿ, ಶಿವ, ಶೇಷ, ಲಿಂಗ ಎಂಬ ನಾಮಗಳಿಂದ ಅವನು ಕರೆಸಿಕೊಳ್ಳುತ್ತಾನೆ ಎಂದು ಶೈವ ಪುರಾಣದಲ್ಲಿ ಹೇಳಿದೆ. ಇವರಿಬ್ಬರಿಗೂ ಜೊತೆಗೆ ಯುದ್ಧ ನಡೆಯಲಿ ಎಂದು ಪ್ರಜಾಪತಿ ಹೇಳಿದನು. ಶಿವನ ಮಾತನ್ನು ಕೇಳಿ ಇಂದ್ರನು ಬೇಗನೆ ಬೇಡ ಎಂದನು ಎಂದು ಭಾರತದಲ್ಲಿ ಶಿವನನ್ನು ಪ್ರಜಾಪತಿ ಎಂಬ ಹೆಸರಿಂದ ನಿರ್ದೇಶಿಸುತ್ತುಂಟು. ಹೀಗೆ ಎಲ್ಲ ಶಬ್ದಕ್ಕೂ ಭಗವಂತನೇ ಮುಖ್ಯ ಕಾರಣ, ಮುಖ್ಯ ಅರ್ಥ ಎಂಬ ಅನುಸಂಧಾನ ಮಾಡಿಕೊಳ್ಳಬೇಕು. ಜೀವರು ಯಾಕೆ ಅರ್ಥವನ್ನು ಮಾಡಿಕೊಳ್ಳುವುದಿಲ್ಲ ಅಂದರೆ ಜೀವರ ಸ್ವಭಾವ ಬೇರೆ ಬೇರೆಯಾಗಿದೆ ಎಂಬುದನ್ನು ಭಾಷ್ಯಕಾರ ತಿಳಿಸುತ್ತಾರೆ. ಕ್ಷುದ್ರಂ ಮಿಶ್ರಾಣೀವ ಬೀಜಾನಿ ಶಾಲ್ಯಾದಿ ಬೀಜವತ್ ಭಿನ್ನ ಸ್ವಭಾವ ಬ್ರಹ್ಮಾದಯ ಸರ್ವಜೀವಾ. ಕ್ಷುದ್ರ ಮಿಶ್ರಾಣೀವ ಬೀಜಾನಿ ಶಾಲ್ಯಾದಿ ಬೀಜವತ್ ಭಿನ್ನ ಸ್ವಭಾವ ಬ್ರಹ್ಮಾದಯ ಸರ್ವಜೀವಾ. ಬ್ರಹ್ಮಾದ್ಯ ಸರ್ವೇವೇತೆ ಜೀವಾ ಭಿನ್ನ ಸ್ವಭಾವಕಾಃ ಯಥಾ ಶಾಲ್ಯಾದಿ ಬೀಜಾನಿ ಭಿನ್ನ ವೀರ್ಯಾಣಿ ಸರ್ವಶಃ ಇತಿ ಸತ್ತತ್ವೇ. ಪ್ರಥಮ ಏತರಾಣಿ ರಾಣಿ ಇತಿ ಶಬ್ದೋ ಮಾನುಷಾಣಂ ದ್ವಿತೀಯೋ ಸುರಾದೀನಾಂ. ಕ್ಷುದ್ರ ಮಿಶ್ರಾದೀನೀವ ಬೀಜಾನಿ ಎಂಬಲ್ಲಿ ಬೀಜಾನೀವ ಎಂದರೆ ಭತ್ತ ಮೊದಲಾದ ಬೀಜಗಳಂತೆಯೇ ಬೇರೆ ಬೇರೆ ಸ್ವಭಾವದವರು ಬ್ರಹ್ಮಾದಿ ಸರ್ವಜೀವರು ಕೂಡ ಎಂದರ್ಥ. ಏಷ ಬ್ರಹ್ಮ, ಏಷ ಇಂದ್ರ ಎಂದು ಮುಂತಾದ ಎಲ್ಲ ಕಡೆಗೂ ಬೀಜಾನಿವ ಎಂಬುದನ್ನು ಸೇರಿಸಿಕೊಳ್ಳಬೇಕು. ಭತ್ತ ಮೊದಲಾದ ಬೀಜಗಳೆಲ್ಲವೂ ಹೇಗೆ ಬೇರೆ ಬೇರೆ ಸ್ವಭಾವಗಳೋ ಹಾಗೆಯೇ ಈ ಬ್ರಹ್ಮಾದಿ ಸರ್ವಜೀವರು ಬೇರೆ ಬೇರೆಯೇ ಸ್ವಭಾವವುಳ್ಳವರು ಎಂದು ಸತ್ವತ್ವದಲ್ಲಿ ಹೇಳಿದೆ. ಇತರಾಣಿ ಚ ಇತರಾಣಿ ಚೇತರಾಣಿ ಎಂಬಲ್ಲಿ ಮೊದಲನೆಯದು ಇತರ ಶಬ್ದವು ಮೋಕ್ಷಯೋಗ್ಯ ಚೇತನಿಗಿಂತ ವಿಲಕ್ಷಣರಾದ ನಿತ್ಯ ಸಂಸಾರಿ ಮನುಷ್ಯ ಚೇತರನ್ನು ಹೇಳುವುದು. ಎರಡನೆಯದು ಮನುಷ್ಯರಿಗಿಂತಲೂ ಬೇರೆಯಾದ ಅಸುರಾದಿ ತಾಮಸ ಜೀವರನ್ನು ಹೇಳುವುದು. ಇತರಾಣಿ ಇತರಾಣಿ ಎಂದರೆ ಹೀಗೆ ಮನುಷ್ಯರಲ್ಲಿಯೇ ಭಿನ್ನತೆಯನ್ನು ದೇವತೆಗಳಿಂದ ಭಿನ್ನರಾದ ಮನುಷ್ಯರು, ಮನುಷ್ಯರಿಂದ ಭಿನ್ನರಾದ ಅಸುರರು, ಸಾತ್ವಿಕರು, ರಾಜಸರು, ತಾಮಸರು ಎಂಬುದನ್ನು ಇತರಾಣಿ ಇತರಾಣಿ ಎಂಬ ಶಬ್ದದಿಂದ ತಿಳಿಸಿದಾಗಿದೆ. ಇಲ್ಲಿ ಮುಕ್ತರು ಕಾಣಲು ಸಿಗರು, ಕಾಣಲು ಕಲ್ಲೊಳಗೂ ಜೀವ ಉಂಟು. ಇದು ಒಂದು ಗಾದೆಯ ಮಾತಿನಂತೆ ಐತರೇಯ ಭಾಷ್ಯದಲ್ಲಿ ಶ್ರೀಮದಾನಂದ ತಿಳಿಸುತ್ತಿದ್ದಾರೆ. ಮುಕ್ತರು ಎಲ್ಲ ಜಾಗದಲ್ಲೂ ಸಹ ತಮ್ಮ ವ್ಯವಹಾರಕ್ಕಾಗಿ ಭೂಮಂಡಲಕ್ಕೂ ಬಂದಿರುತ್ತಾರೆ,
ಸಪ್ತಲೋಕಕ್ಕೂ ಹೋಗುತ್ತಾರೆ, ಸಪ್ತ ಸಮುದ್ರಕ್ಕೂ ಬರುತ್ತಾರೆ, ಮುಕ್ತಲೋಕದಲ್ಲೂ ಇರುತ್ತಾರೆ. ಹಾಗಿದ್ದರೂ ಸಹ ಅಮುಕ್ತರಾದವರು, ಸೃಜಾವಸ್ಥೆಯಲ್ಲಿ ಇರ್ತಕ್ಕಂಥವರು ಮುಕ್ತರನ್ನು ಸಂಪರ್ಕಿಸಲು ಬರುವುದಿಲ್ಲ. ಇದು ಬಹಳ ಆಶ್ಚರ್ಯಕರವಾಗಿದೆ. ಮುಕ್ತರೂ ಜೀವರೇ, ಅಸೃಜರೂ ಜೀವರೇ, ಸೃಜರೂ ಜೀವರೇ ಆದರೂ ಸಹ ಅವರ ವಿವಿಧ ಹಂತದಲ್ಲಿ ಅಸೃಜಾವಸ್ಥೆಯ ಸಾಧನೆಗೆ ಬರದೇ ಇರತಕ್ಕಂಥವರು ಕೇವಲ ಜಡದಂತೆ ಇರುತ್ತಾರೆ. ನಾವು ಬೆಟ್ಟವನ್ನು ತಿಳಿದಾಗ ಬೆಟ್ಟದಲ್ಲಿರ್ತಕ್ಕಂಥ ಒಂದೊಂದು ಅಣುದಲ್ಲೂ ಅನಂತ ಕೋಟಿ ಕಣಗಳು ಇದೆ ಎಂಬುದನ್ನು ನಾವು ಗ್ರಹಿಸುವುದೇ ಇಲ್ಲ. ಅದು ಕೇವಲ ಜಡ ಎಂದೇ ತಿಳಿಯುತ್ತೇವೆ. ಚೇತನದಲ್ಲಿ ಸಾವಿರಾರು ಲಕ್ಷಾಂತರ ಕೋಟಿ ಜನರು ಓಡಾಡುತ್ತಿರುವಾಗ ಇವರಲ್ಲಿ ಜ್ಞಾನಿಗಳು ಯಾರು, ಅಜ್ಞಾನಿಗಳು ಯಾರು ಎಂಬುದನ್ನು ನಾವು ತಿಳಿಯುವುದಿಲ್ಲ. ಇರುವೆಯ ಸಾಲು, ಕೋಟಿ ಇರುವೆಗಳು ಸಾಲು ಹೋಗುತ್ತಿರುವಂತೆ ಮನುಷ್ಯರ ಸಾಲು ಹೋಗುತ್ತಲೇ ಇರುತ್ತದೆ. ಇವರು ಪರಸ್ಪರ ಅವರನ್ನೇ ವ್ಯವಹರಿಸುತ್ತಾರೆ ಹೊರತು ಜಡವಾದ ಸೃಜರಿಯನ್ನು ನೋಡುವುದಿಲ್ಲ. ಮತ್ತು ಪರಮಚೇತನದ ಮುಕ್ತರನ್ನು ಅವರು ವ್ಯವಹರಿಸುವುದಕ್ಕೆ ಬರುವುದಿಲ್ಲ. ಇದಕ್ಕೇನು ಕಾರಣ ಎಂಬುದರ ರಹಸ್ಯವನ್ನು ಉಪನಿಷತ್ತು ಬಿಚ್ಚಿ ತೋರಿಸುತ್ತಿದೆ. ಪ್ರಜ್ಞಾನೇತ್ರೋ ಲೋಕಾಃ ಇತಿ ಅಲೋಕ ಶಬ್ದೇನ ಮುಕ್ತ ಸಮುದಾಯ ಉಚ್ಯತೆ. ಬ್ರಹ್ಮಾದಿ ಸ್ಥಾವರಾಂತಸ್ಯ ಲೋಕಸ್ಯ ಸರ್ವಂ ತತ್ ಪ್ರಜ್ಞಾನೇತ್ರಂ ಇತಿ ವಿಷ್ಣುದೀನತ್ವಸ್ಯ ಪೂರ್ವಮೇವ ಉಕ್ತತ್ವಾತ್ ಪುನಃ ಪ್ರಜ್ಞಾನೇತ್ರೋ ಲೋಕಃ ಇತಿ ಮುಕ್ತ ವಿಷಯಮೇವ ಮುಕ್ತೋ ಹಿ ಲೋಕ್ಯತ್ವಾತ್ ಅಲೋಕಃ. ಅಂಡಜಾನಿ ಚ ಇತ್ಯಾದಿ ಉಕ್ತ ಪುನರಶ್ವಾಗಾವ ಇತ್ಯಾದಿ ದೇವಾದೀನಂ ಆದೇರೇವ ಜಾತಾನಾಮಪಿ ಸ್ವೀಕಾರಾರ್ಥಂ ಅಂಡಜಾತ್ ಉತ್ಪತ್ತಿ ಪ್ರಕಾರೋಪಿ ವಿಷ್ಣುದೀನ ಇತಿ ಜ್ಞಾಪಯಿತುಂ ತತ್ಕಥನಂ. ತಥಾಶ್ಮನಸ್ತ ಅಶ್ಮಣಾಕಾಶಾಸ್ತ ಸರ್ವೇಃ ತಥಾ ಅಕಣಶ್ಮಣಶ್ಚ ಸರ್ವೇಃ ದಿಷ್ಟಕ್ಷಯೇ ಸ್ವಾಂ ಪ್ರಕೃತಿಂ ಭಜಂತೆ ಇತಿ ಭಾರತವಚನಾತ್. ಆಶ್ಮಾದೀನಾಮಪಿ ಪ್ರಾಣಿತ್ವಾತ್ ತಸ್ವೀಕಾರಾರ್ಥಂ ಪ್ರಾಣಿಗಿತಿ ಗಮನಪತನಸ್ಥಿರತ್ವಾದಯೋರಪಿ ಭಾವಾ ವಿಷ್ಣುದೀನ ಇತಿ ಜ್ಞಾಪಯಿತುಂ ಜಂಗಮಂ ಇತ್ಯಾದಿ ವಚನಂ. ಪ್ರಜ್ಞಾನೇತ್ರೋ ಲೋಕಃ ಎಂಬಲ್ಲಿ ಅಲೋಕ ಎಂದು ಪದಚ್ಛೇದ. ಪ್ರಜ್ಞಾನೇತ್ರ ಅಲೋಕಃ, ಅಲೋಕ ಶಬ್ದದಿಂದ ಚಿನ್ಮಯರಾಗಿದ್ದು ಲೋಕ ವಿಲಕ್ಷಣರಾದ ಮುಕ್ತರ ಸಮುದಾಯ ಉಕ್ತವಾಗುತ್ತಿದೆ. ಲೋಕ ಎಂದು ಪದಚ್ಛೇದ ಮಾಡಿ ಲೋಕವು ಉತ್ತಮ ಜ್ಞಾನ ಸ್ವರೂಪವಾದ ವಿಷ್ಣುವಿನದೀನ ಎಂದು ಅರ್ಥೈಸಿದರೆ ಪುನರುಕ್ತಿಯಾದೀತು. ಏಕೆಂದರೆ ಹಿಂದಿಯೇ ಸರ್ವಂ ತತ್ ಪ್ರಜ್ಞಾನೇತ್ರಂ ಎಂದು ಬ್ರಹ್ಮಾದಿ ಸ್ಥಾವರ ಪರ್ಯಂತವಾದ ಸಮಸ್ತ ಲೋಕಕ್ಕೂ ವಿಷ್ಣು ಅಧೀನತ್ವವನ್ನು ಹೇಳಿದೆ. ಆದ್ದರಿಂದ ಪುನಃ ಪ್ರಜ್ಞಾನೇತ್ರು ಲೋಕಃ ಎಂದು ಹೇಳಿರುವುದನ್ನು ಅಲೋಕ ಎಂದು ಪದಚ್ಛೇದ ಮಾಡಿ ಮುಕ್ತ ಪರವಾಗಿ ಅರ್ಥೈಸಬೇಕು. ಮುಕ್ತನು ಸಂಸಾರಿಗಳಿಗೆ ಅವಲೋಕಿಸಲು ಲಭ್ಯನಲ್ಲದಿರುವುದರಿಂದಲೂ ಅಲೋಕ ಎನಿಸುತ್ತಾನೆ. ಪ್ರಜ್ಞಾನೇತ್ರಾಲೋಕಾಃ ಪ್ರಜ್ಞಾನೇತ್ರ ಅಲೋಕಾಃ ಎಂದು ಶಬ್ದದಲ್ಲಿ ಪ್ರಜ್ಞಾನೇತ್ರ ಲೋಕಾಃ ಎಂಬ ಪದಚ್ಛೇದ, ಪ್ರಜ್ಞಾನೇತ್ರ ಅಲೋಕಾಃ ಎಂಬ ಇನ್ನೊಂದು ಪದಚ್ಛೇದದಿಂದ ಸಮಸ್ತ ಮುಕ್ತ ಜೀವರು ಅಮುಕ್ತ ಜೀವರ ಸಮುದಾಯವನ್ನು ನಾವು ಕಂಡುಕೊಳ್ಳಬಹುದು. ಎಲ್ಲರೂ ಚೇತನರಾದರೂ ಸಹ ಪರಸ್ಪರ ಚೇತನರು ಕಾಣಲು ಸಿಗುವುದಿಲ್ಲ. ಪರಸ್ಪರ ಜೀವರು ಮುಕ್ತ ಜೀವರನ್ನು ಕಾಣುವುದಿಲ್ಲ. ಮುಕ್ತರು ಎಲ್ಲರನ್ನೂ ಕಾಣುತ್ತಾರೆ.
ಅವರು ಕಾಣುತ್ತಿದ್ದಾರೆ ಎಂಬುದು ಲೋಕದಲ್ಲಿರ್ತಕ್ಕಂತಹ ಮುಕ್ತ ಜೀವರಿಗೆ ತಿಳಿಯುವುದಿಲ್ಲ. ಇದನ್ನು ಹೇಗೆ ನಾವು ತಿಳಿದುಕೊಳ್ಳುವುದು? ಛಾಯಾಚಿತ್ರದಲ್ಲಿ ನಾವು ಅನಂತ ಚಿತ್ರವನ್ನು ನೋಡುತ್ತಿರುತ್ತೇವೆ. ನಾವು ನೋಡುತ್ತಿದ್ದೇವೆ ಎಂಬತಕ್ಕಂಥದ್ದು ಆ ಚಿತ್ರದಲ್ಲಿ ಇರತಕ್ಕಂಥ ಜಡಕ್ಕಾಗಲಿ ರೇಖೆಗಳಿಗೆ ಎಂದು ಅರಿವಾಗುವುದಿಲ್ಲ. ಚೇತನರೇ ಅಲ್ಲಿ ಆ ಚೈತನ್ಯ ಕ್ರಿಯೆಯನ್ನು ತೋರಿಸಿದರೂ ಸಹ ಅದು ಕೇವಲ ಛಾಯಾಚಿತ್ರವಾಗಿ ಜಡರೂಪವಾಗಿರುತ್ತದೆ. ಜಡಕ್ಕೆ ಜ್ಞಾನವೇ ಇರುವುದಿಲ್ಲ. ಅದರಂತೆ ಜಡಪ್ರಾಯರಾಗಿ ಅಲೋಕ ಅಂದರೆ ಮುಕ್ತರ ಜನರಿಗೆ ಈ ಲೋಕದ ಜನರು ಜಡಪ್ರಾಯರಾಗಿರುತ್ತಾರೆ, ಮಂದಮತಿಗಳಾಗಿರುತ್ತಾರೆ. ಮುಕ್ತರನ್ನು ಕಾಣುವ ಯೋಗ್ಯತೆ ಇರುವುದಿಲ್ಲ ಎಂದರ್ಥ. ಇದನ್ನು ಹೇಗೆ ತಿಳಿದುಕೊಳ್ಳಬಹುದು? ಮೊಟ್ಟೆಯಿಂದ ಹುಟ್ಟುವುದು ಎಂದು ಮುಂತಾಗಿ ಹೇಳಿಯೂ ಪುನಃ ಕುದುರೆಗಳು, ಗೋವುಗಳು ಮುಂತಾಗಿ ಹೇಳಿದು ದೇವಾದಿಗಳ ಮನಸ್ಸು ಮುಂತಾದವುಗಳಿಂದ ಹುಟ್ಟಿದ ಅಶ್ವಾದಿಗಳನ್ನು ಇಟ್ಟುಕೊಳ್ಳುವುದಕ್ಕಾಗಿ ಮೊಟ್ಟೆಯಿಂದ ಹುಟ್ಟುವುದು ಮುಂತಾದ ಉತ್ಪತ್ತಿಯು ಎಲ್ಲ ಬಗೆಯೂ ವಿಷ್ಣುವಿನ ಅಧೀನ ಎಂದು ತಿಳಿಸೋಕ್ಕಾಗಿ ಹೊಟ್ಟೆಯಿಂದ ಹುಟ್ಟಿದವುಗಳು ಎಂದು ಮುಂತಾಗಿ ಪ್ರತ್ಯೇಕ ಹೇಳಿದೆ. ಸ್ಥಾವರ ಜಂಗಮ ಜೀವರು ಕಲ್ಲುಗಳಲ್ಲಿ, ಹುಲ್ಲು, ಕಟ್ಟಿಗೆಗಳಲ್ಲಿ ಅಭಿಮಾನಿಗಳಾಗಿರುವ ಜೀವರು ಅಭಿಮಾನಕ್ಕೆ ಕಾರಣವಾದ ಪ್ರಾಚೀನ ಕರ್ಮ ತೀರಿದಾಗ ತಮ್ಮ ಮೂಲ ರೂಪವನ್ನೇ ಹೊಂದುತ್ತಾರೆ ಎಂದು ಭಾರತದಲ್ಲಿ ಹೇಳಿರುವುದರಿಂದ ಕಲ್ಲು ಮುಂತಾದಗಳಲ್ಲಿಯೂ ಜೀವವಿರುವ ಪ್ರಯುಕ್ತ ಸ್ಥಾವರ ಜಂಗಮಗಳ ಜೊತೆಗೆ ಅವುಗಳನ್ನು ಇಟ್ಟುಕೊಳ್ಳುವುದಕ್ಕಾಗಿ ಉಪನಿಷತ್ತಿನಲ್ಲಿ ಪ್ರತ್ಯೇಕವಾಗಿ ಪ್ರಾಣಿ ಎಂಬ ಶಬ್ದ ಇದೆ. ಪ್ರಾಣಿ ಶಬ್ದದಿಂದಲೇ ಸ್ಥಾವರ ಜಂಗಮಗಳನ್ನು ಇಟ್ಟುಕೊಳ್ಳಲು ಶಕ್ಯವಿರುತ್ತಿದ್ದರೂ ನೆಲದಲ್ಲಿ ನಡೆಯುತ್ತಿರುವುದು, ಆಕಾಶದಲ್ಲಿ ಹಾರುವುದು, ಸ್ಥಿರವಾಗಿ ಒಂದೇ ಕಡೆ ನಿಂತಿರುವುದು ಎಂದು ಮುಂತಾಗಿ ಜಂಗಮ, ಪತಂತ್ರಿ, ಸ್ಥಾವರ ಮುಂತಾದವುಗಳಲ್ಲಿರುವ ಸ್ವಭಾವಗಳು ವಿಷ್ಣುವಿನ ಅಧೀನ ಎಂದು ತಿಳಿಸೋಕ್ಕಾಗಿ ಜಂಗಮಂ, ಪತಂತ್ರಿ, ಸ್ಥಾವರಂ ಎಂದು ಮುಂತಾಗಿ ಪ್ರತ್ಯೇಕವಾಗಿ ಹೇಳಿದೆ. ಹೀಗೆ ಹೇಳಿರುವುದರಿಂದ ಭಗವಂತನ ಅಧೀನದಲ್ಲಿದೆ ಎಂದು ನಾವು ಈ ವೇದವಚನದಿಂದ ಶಾಸ್ತ್ರಾಧಾರದಿಂದ ತಿಳಿಯಬೇಕೇ ಹೊರತು ನಾವು ಮುಕ್ತರು ವಿಷ್ಣುವಿನ ಅಧೀನದಲ್ಲಿದ್ದಾರೆ ಎಂದು ದೃಷ್ಟಿಯಿಂದ ಅಂದರೆ ಪ್ರತ್ಯಕ್ಷದಿಂದ ತಿಳಿಯಲು ಸಾಧ್ಯವಿಲ್ಲ. ಮುಕ್ತನು ಭಗವಂತನಿಗೆ ಸರ್ವಾತ್ಮನ ಅಧೀನನಾಗಿದ್ದಾನೆ, ಅದರಲ್ಲಿ ಎರಡು ಮಾತಿಲ್ಲ. ಅದನ್ನು ಸಹ ಉಪನಿಷತ್ತು ನಮಗೆ ತಿಳಿಸ್ತಾ ಇದೆ. ಸಾಯೇತೇನ ಇತಿ ಅಲೋಕ ಶಬ್ದೋಕ್ತ ಮುಕ್ತಾಃ ಪರಾಮೃಶ್ಯತೆ ಸಕಲ ಕರ್ಮಬಂಧ ಮುಕ್ತಾನಂತರಂ ಹಿ ಶರೀರಾದುತ್ಕ್ರಾಮತಿ ಪ್ರಕೃತಜ್ಞಾನರೂಪೇಣ ವಿಷ್ಣುನಾ ಪ್ರೇರಿತಃ ಪ್ರಜ್ಞೇನಾತ್ಮೈವ ಉತ್ಕ್ರಮ್ಯ ತೇನೈವ ಸರ್ವಾನ್ ಕಾಮಾನ್ ಆಪ್ತ್ವಾ ತೇನೈವ ಸರ್ವಾನ್ ಕಾಮಾನ್ ಸಾ ಭುಂಕ್ತೆ ಇತಿ ಸರ್ವತ್ರ ನಿಸಜ್ಜತೆ. ಪ್ರಜ್ಞಾನೇತ್ರೋ ಅಲೌಕಃ ಇತ್ಯುಕ್ತೆ ಕಥಂ ಪ್ರಜ್ಞಾನೇತ್ರೋ ಮುಕ್ತಃ ಇತ್ಯಾಕಾಂಕ್ಷಾಯಂ ತಸ್ಯೈವ ವ್ಯಾಖ್ಯಾನಂ ಸಾಯೇತೇನ ಪ್ರಜ್ಞೇನ ಆತ್ಮಾನ ಇತ್ಯಾದಿ ಅನುಕ್ತ ವಿಶೇಷಣಪಿ ಭಗವದಧೀನತ್ವಂ ಜ್ಞಾಪನಾರ್ಥಂ ಪ್ರಜ್ಞಾನೇತ್ರೋ ಅಲೋಕಃ ಇತಿ ಸಾಮಾನ್ಯವಚನಂ. ಭಗವಂತನನ್ನು, ಮುಕ್ತರನ್ನು, ಅಮುಕ್ತರನ್ನು ತಿಳಿಯುವ ಬಗೆ ಪ್ರಜ್ಞಾನೇತ್ರ ಎಂಬುದರಿಂದ ಹೇಗೆ ತಿಳಿಯಬೇಕೆಂದರೆ ಸ್ವಾಯೇತೇನ ಪ್ರಜ್ಞೇನಾತ್ಮನ ಎಂಬಲ್ಲಿ ಸ್ವ ಎಂಬ ಶಬ್ದ ಹಿಂದೆ ಅಲೋಕ ಶಬ್ದದಿಂದ ಹೇಳಿದ ಮುಕ್ತರನ್ನೇ ನಿರ್ದೇಶಿಸಲಾಗುತ್ತಿದೆ. ಏಕೆಂದರೆ ಸಕಲ ಕರ್ಮ ಬಂಧದಿಂದ ಮುಕ್ತಿ ಪಡೆದ ನಂತರ ಈ ವಾಕ್ಯದಲ್ಲಿ ಹೇಳಿದ ಶರೀರ ಉತ್ಕ್ರಮಣ ಸಾಧ್ಯ. ಉತ್ತಮ ಜ್ಞಾನರೂಪನಾದ ವಿಷ್ಣುವಿನಿಂದ ಪ್ರೇರಿತನಾಗಿ ಉತ್ತಮ ಜ್ಞಾನರೂಪನಾದ ವಿಷ್ಣುವಿನ ಅನುಗ್ರಹದಿಂದಲೇ ಚರ್ಮ ಶರೀರದಿಂದ ಉತ್ಕ್ರಮಣ ಹೊಂದಿ ಅವನ ಅನುಗ್ರಹದಿಂದಲೇ ಎಲ್ಲ ಅಭಿಷ್ಟ ಪದಾರ್ಥಗಳನ್ನು ಹೊಂದಿ ಅವನ ಅನುಗ್ರಹದಿಂದಲೇ ಎಲ್ಲ ಅಭಿಷ್ಟ ಪದಾರ್ಥಗಳನ್ನು ಮುಕ್ತನು ಅನುಭವಿಸುತ್ತಾನೆ ಎಂದು ಎಲ್ಲ ಕಡೆಯಲ್ಲಿಯೂ ಪ್ರಜ್ಞೇನಾತ್ಮನ ಎಂಬುದು ಅನ್ವಯವಾಗುತ್ತದೆ.
ಪ್ರಜ್ಞಾನೇತ್ರೋಲೋಕಃ ಮುಕ್ತನು ವಿಷ್ಣುವಿನ ಅಧೀನ ಎಂದು ಹೇಳಿದರನೆ ಮುಕ್ತನು ಹೇಗೆ ವಿಷ್ಣುವಿನ ಅಧೀನ ಎಂಬ ಪ್ರಶ್ನೆ ಬರುವುದರಿಂದ ಅದಕ್ಕೆ ವಿವರಣೆ ಸಾಯೇತೇನ ಪ್ರಜ್ಞೇನಾತ್ಮನ ಎಂದು ಮುಂತಾದವು. ಈ ವಿವರಣೆ ಮಾತ್ರವೇ ಸಾಕಾಗಿತ್ತು ಎನ್ನಕೂಡದು. ಇಲ್ಲಿ ಹೇಳಿದಿರುವ ಮುಕ್ತರ ಭೋಗದಲ್ಲಿರುವ ಅನೇಕ ವೈಶಿಷ್ಟ್ಯಗಳು ಭಗವಂತನ ಅಧೀನ ಎಂಬುದನ್ನು ತಿಳಿಸೋಕ್ಕಾಗಿ ಮುಕ್ತನು ವಿಷ್ಣುವಿನ ಅಧೀನ ಎಂದು ಸಾಮಾನ್ಯವಾಗಿಯೂ ಹೇಳುವುದು ಅವಶ್ಯಕ. ಎಲ್ಲ ಮುಕ್ತರು ಯಾವ ಭೋಗವನ್ನು ಅನುಭವಿಸುತ್ತಾರೋ ಅದಕ್ಕಿಂತ ಅನಂತಪಟ್ಟು ಅಧಿಕವಾದ ಭೋಗಗಳು ವಿಷ್ಣುವಿನ ಅಧೀನವಾಗಿದೆ. ಆದ್ದರಿಂದ ಕೇವಲ ಮುಕ್ತರು ಅನುಭವಿಸುತ್ತಿರುವ ಭೋಗಗಳು ಮಾತ್ರ ಅಧೀನ ಎಂದು ಹೇಳಬಾರದು. ಇನ್ನೂ ಉಳಿದ ಅನಂತ ಭೋಗಗಳು ಭಗವಂತನ ಅಧೀನ ಎಂದು ತಿಳಿಯಬೇಕು. ಅದರಂತೆ ಒಂದು ಜೀವ ನಾನು ವಿಷ್ಣುವಿನ ಅಧೀನ ಅಂತ ತಿಳಿಯುವುದಷ್ಟೇ ಅಲ್ಲ, ಸಮಸ್ತ ಜೀವರು, ಸಮಸ್ತ ಸೃಜ್ಯ ಜೀವರು, ಸಮಸ್ತ ಸಂಸಾರಸ್ಥರು ಮತ್ತು ಸಮಸ್ತ ಮುಕ್ತ ಜೀವರು ವಿಷ್ಣುವಿನ ಅಧೀನ ಎಂದು ತಿಳಿಯಬೇಕು. ಇದು ಬುದ್ಧಿಯನ್ನು ವಿಮರ್ಶೆ ಮಾಡಿಕೊಂಡು ಎಲ್ಲ ಕಡೆ ವ್ಯಾಪಿಸಿಕೊಂಡು ತಿಳಿಯತಕ್ಕಂಥ ಬಗೆಯಾಗಿದೆ. ಹಾಗಾದರೆ ಜೀವನ ಬುದ್ಧಿ ಹೇಗಿರುತ್ತದೆ ಅಂದರೆ ಅನಾರಬ್ಧ ಫಲಾನಾಂ ಚ ಪ್ರಾರಬ್ಧಾನಾಂ ಚ ಸರ್ವಶಃ ಕರ್ಮಣಾಂ ದಾಹ ಏವಾಯಂ ಮುಕ್ತಿರಿತ್ಯಭಿಧೀಯತೆ. ಮುಕ್ತಿ ಎಂದರೇನು? ಫಲ ನೀಡಲು ಪ್ರಾರಂಭಿಸಿರುವ ಮತ್ತು ಪ್ರಾರಂಭಿಸಿರುವ ಎಲ್ಲ ಕರ್ಮಗಳ ನಾಶವೇ ಮುಕ್ತಿ ಎಂದೆನಿಸುತ್ತದೆ. ಅಂತ ಮುಕ್ತಿ ಹೊಂದಿದ ಜೀವನು ಪರಮಾತ್ಮನಿಂದ ಪ್ರೇರಿತನಾಗಿಯೇ ಚರ್ಮ ಶರೀರದಿಂದ ಉತ್ಕ್ರಮಣ ಹೊಂದುತ್ತಾನೆ. ವಿಷ್ಣುವಿನ ಅನುಗ್ರಹದಿಂದಲೇ ವಿಷ್ಣು ಲೋಕವನ್ನು ಸೇರಿ ಭೋಗ ಪದಾರ್ಥಗಳನ್ನು ಹೊಂದಿ ಅವುಗಳನ್ನು ಭೋಗಿಸುತ್ತಾನೆ ಎಂದರ್ಥ. ಅನಾರಬ್ಧ ಫಲಾನಾಂ ಚ ಪ್ರಾರಬ್ಧಾನಾಂ ಚ ಸರ್ವಶಃ. ಎಲ್ಲ ಜೀವನಗಳಲ್ಲಿ ಎರಡು ರೀತಿಯ ಪ್ರಾರಬ್ಧ ಫಲವಿರುತ್ತದೆ. ಒಂದು ಅನುಭವಿಸುತ್ತಿರುವ ಪ್ರಾರಬ್ಧ ಫಲ, ಇನ್ನೂ ಅನುಭವಿಸದೆ ಪ್ರಾರಂಭವೇ ಆಗಲೇ ಇರತಕ್ಕಂಥ ಅನಾರಬ್ಧವಾದ ಪ್ರಾರಬ್ಧ ಫಲ. ಪ್ರಾರಬ್ಧ ಫಲ ಎಂದರೆ ನಾವು ಹೇಗೆ ತಿಳಿದುಕೊಳ್ಳುವುದು? ಒಂದು 100 kg ಸಕ್ಕರೆ ಮೂಟೆ ಒಂದು ಪ್ರಾರಬ್ಧ ಫಲ. ಅಲ್ಲಿ ಒಂದೊಂದೇ ಕಾಳನ್ನು ನಾವು ತಿನ್ನುತ್ತಿದ್ದೇವೆ. ಒಂದು 100 kg ಸಕ್ಕರೆ ಮೂಟೆಯಲ್ಲಿ ಎಷ್ಟು ಸಕ್ಕರೆ ಕಾಳುಗಳಿರುತ್ತದೆ? ಯಾರು ಇದುವರೆಗೂ ಎಣಿಸಿಲ್ಲ. ಎಣಿಸಿದರೆ ಅನಂತ ಸಂಖ್ಯೆಯಲ್ಲಿ ಬರುತ್ತದೆ. ಅಷ್ಟು ಜನ್ಮ ಒಬ್ಬ ಮನುಷ್ಯ ಈ ಒಂದು ಪ್ರಾರಬ್ಧದಿಂದ ಅನುಭವಿಸಬೇಕಾಗುತ್ತದೆ. ಅವನು ಸುಖವಾಗಿರುವತಕ್ಕಂಥದ್ದು ಸಕ್ಕರೆ ಮೂಟೆ. ಆ ಸುಖವಾಗಿರಲು ಏನಾಗಬೇಕು? ರಾಜನಾಗಬೇಕು, ಚಕ್ರವರ್ತಿಯಾಗಬೇಕು, ಜ್ಞಾನಿಯಾಗಬೇಕು. ಒಟ್ಟು ಈ ಜನ್ಮಗಳಲ್ಲಿ ಅದು ಸಹ ಸುಖಿಯಾಗಿರಬೇಕು. ಸಕ್ಕರೆ ಮೂಟೆಯ ಒಂದೊಂದು ಕಾಳಿಗೂ ಒಂದೊಂದು ಜನ್ಮದಂತೆ ಆ ವ್ಯಕ್ತಿ ಹುಟ್ಟುತ್ತಲೇ ಇರಬೇಕು, ತಿನ್ನುತ್ತಲೇ ಇರಬೇಕು, ಸುಖಿಯಾಗಿರ್ತಲೇ ಇರಬೇಕು. ಇದು ಎಂದಿಗೆ ಮುಗಿಯುವುದು? ಇಂತಹ ಸಕ್ಕರೆ ಮೂಟೆಗಳು ಸಾವಿರಾರು ಅನಂತ ಸಂಖ್ಯೆಯಲ್ಲಿ ಇದೆ ಎಂದಾಗ ಒಂದು ಸಕ್ಕರೆ ಮೂಟೆಗೆ ಇನ್ನೂ ಕಾಲು ಭಾಗವೇ ಮುಗಿದಿಲ್ಲ, ಅರ್ಧ ಭಾಗವೇ ಮುಗಿದಿಲ್ಲ, ಅಥವಾ ಈಗ ತಾನೇ ತೆಗೆದಿರುತ್ತೇವೆ ಎಂದಾಗ ಒಂದು ಹಿಡಿ ಮಾತ್ರ ನಾವು ಮುಟ್ಟಿರುತ್ತೇವೆ ಎಂದರೆ ಇನ್ನು ಉಳಿದ ಹಿಡಿ ಆ ಮೂಟೆಯಲ್ಲಿಯೇ ಉಳಿದಿದೆ. ಭಗವಂತನ ಸಾಕ್ಷಾತ್ಕಾರವಾದ ಕೂಡಲೇ ಉಳಿದ ಎಲ್ಲ ಮೂಟೆಗಳು ನಾಶವಾಗುತ್ತದೆ, ಪತನಗೊಳ್ಳುತ್ತದೆ. ಅಂದರೆ ನಮ್ಮ ಪ್ರಾರಬ್ಧಕ್ಕೆ ಅಂಟಿಸುವುದನ್ನು ಬಿಡಿಸ್ತಾನೆ ಎಂದರ್ಥ. ನಮ್ಮ ಲಿಂಗದೇಹವನ್ನು ಭಂಗ ಮಾಡುವುದು ಮೊದಲು ಲಿಂಗದೇಹಕ್ಕೆ ಅಂಟಿದ ಕಾಮಕರ್ಮಗಳನ್ನು ಬಿಡಿಸುತ್ತಾನೆ ಭಗವಂತ. ಅಂದರೆ ಅನಾರಬ್ಧ ರೂಪವಾಗಿರತಕ್ಕಂಥ ಸಕ್ಕರೆ ಮೂಟೆಗಳು ಏನಿದೆ ಅದನ್ನು ವಿಭಾಗಿಸುತ್ತಾನೆ, ಬಿಡಿಸುತ್ತಾನೆ.
ನಾವು ತಿನ್ನುತ್ತಿರುವ ಸಕ್ಕರೆ ಮೂಟೆಯ ಯಾವ ಒಂದು ಭಾಗವಿದೆ ಅದನ್ನು ಪೂರ್ಣ ಮಾಡಲು ಹೇಳುತ್ತಾನೆ. ಪೂರ್ಣ ಮಾಡಲು ಎಷ್ಟು ಸಹಸ್ರ ಜನ್ಮಗಳು ಬೇಕು ಭಗವಂತನಿಗೆ ಮಾತ್ರ ತಿಳಿಯುವುದು. ಅಷ್ಟು ಮೂಟೆಯನ್ನು ಮುಗಿಸಿದ ಮೇಲೆ ಆ ಪ್ರಾರಬ್ಧವು ಮುಗಿಯುತ್ತದೆ. ಉಳಿದ ಪ್ರಾರಬ್ಧವೆಲ್ಲ ನಾಶವಾಗಿರುತ್ತದೆ. ಆಗದು ಕಡೆಯ ಮೂಟೆಯ ಕಡೆಯ ಸಕ್ಕರೆ ಕಾಳನ್ನು ತಿನ್ನುವುದೇ ಚರ್ಮ ಶರೀರ ಎನಿಸುತ್ತದೆ. ನಂತರದಲ್ಲಿ ತಿನ್ನಲು ಅವನ ಪ್ರಾರಬ್ಧವೇ ಉಳಿಯುವುದಿಲ್ಲ. ಆಗ ಭಗವಂತ ಅವನಿಗೆ ಮೋಕ್ಷವನ್ನು, ತನ್ನ ಲೋಕವನ್ನು ಕೊಡುತ್ತಾನೆ. ಇಲ್ಲಿ ಯಾವ ಸುಖವನ್ನು ಅನುಭವಿಸುತ್ತಿದ್ದನೋ ಅದಕ್ಕೆ ವಿಚಿತ್ರವಾದ, ಅಂದರೆ ಸ್ವಾಭಾವಿಕವಾದ, ಸ್ವರೂಪಭೂತವಾದ ಸುಖವನ್ನು ಭಗವಂತ ಕೊಡುತ್ತಾನೆ ಎಂದರ್ಥ. ಹೀಗೆ ಸಕಲ ಜೀವರಿಗೂ ಸಹ ಪ್ರಾರಬ್ಧ ಕರ್ಮದ ಮೂಟೆಗಳು, ಅಪ್ರಾರಬ್ಧ ಅನಾರಬ್ಧ ಪ್ರಾರಬ್ಧದ, ಅಂದರೆ ಪ್ರಾರಬ್ಧ ಇನ್ನು ಪ್ರಾರಂಭವೇ ಆಗಿಲ್ಲ ಅಂತಹ, ನಾವು ಸಕ್ಕರೆ ಮೂಟೆಯಂತೆ ನಾವು ಬೆಲ್ಲದ ಮೂಟೆ ಇರಬಹುದು, ಮೆಣಸಿನಕಾಯಿಯ ಮೂಟೆ ಇರಬಹುದು, ಉದ್ದಿನ ಬೇಳೆಯ ಮೂಟೆ ಇರಬಹುದು. ಹೀಗೆ ಹಿತರೂಪವಾದ ಸುಖವಿರಬಹುದು, ಮಿಷ್ಟವಾಗಿರಬಹುದು, ಅಥವಾ ಕಠಿಣತಮವಾದ ದುಃಖವಿರಬಹುದು. ಇದು ಆಯಾ ಜೀವರ ಕಾಮಕರ್ಮಕ್ಕೆ ಅನುಗುಣವಾಗಿ ಈ ಮೂಟೆಗಳಿರುತ್ತದೆ. ಇದು ಪ್ರಾರಬ್ಧ ಮತ್ತು ಅನಾರಬ್ಧ ಫಲರೂಪವಾಗಿರುತ್ತದೆ. ಇದು ಭಗವಂತ ತನ್ನ ದೃಷ್ಟಿಯಿಂದ ಎಲ್ಲವನ್ನು ಭಸ್ಮೀಭೂತ ಮಾಡುತ್ತಾನೆ. ಯಾರಿಗೆ ಹೀಗೆ ಭಸ್ಮೀಭೂತ ಮಾಡುತ್ತಾನೋ ಅವರಿಗೆ ಬರದರು ಎಂದ ಹೆಸರು. ಭಗವಂತನ ಪ್ರಸಾದವಾಯಿತು ಅಂದರೆ ಅವರ ಅನಾರಬ್ಧ ಪ್ರಾರಬ್ಧ ಕರ್ಮಗಳೆಲ್ಲವೂ ನಾಶವಾಗಿತು ಎಂದರ್ಥ. ನಾವು ಇಲ್ಲ ಕುರೂರ, ಅಂಬರೀಷ, ನಾರದ, ಧ್ರುವ ಎಂಬುದಾಗಿ ಏನು ತಿಳಿಯುತ್ತಿದ್ದೇವೆ. ಇವರೆಲ್ಲರ ಹಿಂದಿನ ಪ್ರಾರಬ್ಧವೆಲ್ಲವೂ ಭಸ್ಮೀಭೂತವಾಗಿದೆ. ಈಗಿನ ಪ್ರಾರಬ್ಧ ದಶೆಯಿಂದ ಉಳಿದಿರುವ ಸಕ್ಕರೆ ಕಾಳನ್ನು ಅವರು ಅನುಭವಿಸುತ್ತಿದ್ದಾರೆ. ಅನುಭವಿಸುವಾಗ ಅನೇಕ ಜನ್ಮಗಳನ್ನು ಬರುತ್ತಾರೆ. ಮನುಷ್ಯೋತ್ತಮರಾಗಿಯೂ ಬರುತ್ತಾರೆ, ವೃಕ್ಷಗಳಾಗಿಯೂ ಬರುತ್ತಾರೆ. ಆದರೆ ಎಲ್ಲೂ ಬಂದರೂ ಸಹ ಭಗವದ್ಧ್ಯಾನದಲ್ಲೇ ನಿರತರಾಗಿರುತ್ತಾರೆ ಎಂಬುದನ್ನು ತಿಳಿಯಲು ಪುರಂದರದಾಸರು ಅತ್ಯಂತ ಗಂಭೀರವಾದ ವರದರ ಚಿಂತನೆಯನ್ನು ಇಲ್ಲಿ ನಮಗೆ ಮಾಡಿಸಿದ್ದಾರೆ. ಅದನ್ನು ಶ್ರೀಮದಾನಂದ ತೀರ್ಥರು ಐತರೇಯ ಭಾಷೆಯಿಂದ ಬ್ರಹ್ಮಾಂಡ ವಾಕ್ಯದ ವಾಕ್ಯವನ್ನು ನಮಗೆ ತಿಳಿಸುತ್ತಾ ಇದ್ದಾರೆ. ಅನಾರಬ್ಧ ಫಲಾರಂ ಚ ಪ್ರಾರಬ್ಧಾನಂ ಚ ಸರ್ವಶಃ ಕರ್ಮಣಾಂ ದಾಹ ಏವಾಯಂ ಮುಕ್ತಿರಿಚ ವಿಧೀಯತೆ ಸತು ಮುಕ್ತಸ್ತೋ ದೇಹಾದ್ ಉದ್ಗಚ್ಚಂತೆ ಪರಾತ್ಮನ ಪ್ರೇರಿತೋ ವಿಷ್ಣುಲೋಕಂ ಚ ಪ್ರಾಪ್ಯ ಭೋಗಾನುವಾಪ್ಯ ಚ ಭುಂಕ್ತೆ ವಿಷ್ಣು ಪ್ರಸಾದೇನ ಸಾ ವಿಷ್ಣೋರವಶಃ ಕ್ವಚಿತ್ ವಿಷ್ಣುತಂತ್ರ ಇಮೇ ಸರ್ವೇ ಮುಕ್ತಾಪಿ ಯತೋ ಅಖಿಲಃ ಇತಿ ಬ್ರಹ್ಮಾಂಡೇ. ಫಲ ನೀಡಲು ಪ್ರಾರಂಭಿಸಿರುವ ಎಲ್ಲ ಕರ್ಮಗಳ ನಾಶದ ಮುಕ್ತಿ ಎನಿಸುತ್ತದೆ. ಅಂತಹ ಮುಕ್ತಿ ಹೊಂದಿದ ಜೀವರು ಪರಮಾತ್ಮನಿಂದ ಪ್ರೇರಿತನಾಗಿಯೇ ಚರ್ಮ ಶರೀರದಿಂದ ಉತ್ಕ್ರಮಣ ಹೊಂದುತ್ತಾರೆ. ವಿಷ್ಣುವಿನ ಅನುಗ್ರಹದಿಂದಲೇ ವಿಷ್ಣು ಲೋಕವನ್ನು ಸೇರಿ ಭೋಗ ಪದಾರ್ಥಗಳನ್ನು ಹೊಂದಿ ಅವುಗಳನ್ನು ಭೋಗಿಸುತ್ತಾರೆ. ಅವನು ಯಾವ ಪ್ರವೃತ್ತಿಯಲ್ಲಿಯೂ ವಿಷ್ಣುವಿನ ಅಧೀನನಾಗದಿರುವುದಿಲ್ಲ. ಏಕೆಂದರೆ ಆ ಎಲ್ಲ ಜೀವರು ಮುಕ್ತರಾದ ಮೇಲೂ ವಿಷ್ಣುವಿನ ಅಧೀನವೇ ಎಂದು ಬ್ರಹ್ಮಾಂಡ ಪುರಾಣ ನಮಗೆ ತಿಳಿಸ್ತಾ ಇದೆ. ಇದನ್ನು ನಾವು ಅತಿ ಪ್ರಮುಖವಾಗಿ ತಿಳಿಯಬೇಕು. ನಾವು ಭಗವದ್ ಅಧೀನವಾಗಿಯೇ ಇದ್ದೇವೆ. ನಾವು ಅಂದುಕೊಂಡರೆ ಭಗವದ್ ಅಧೀನ ಬಿಟ್ಟು ಹೋಗುತ್ತದೆ ಎಂಬುದನ್ನು ತಿಳಿಯಬಾರದು. ಇದು ಸ್ವರೂಪಭೂತವಾದ ಲಕ್ಷಣ. ಸಕಲ ಜೀವರು ಪರಾಧೀನ, ಪರಾಕಾಷ್ಠರು. ಇದನ್ನು ಅತಿ ಸ್ಪಷ್ಟವಾಗಿ ತಿಳಿದವಳು ಮಹಾಲಕ್ಷ್ಮೀ ದೇವಿ ಅತಿ ಶ್ರೇಷ್ಠ ಭಕ್ತಳಾದರು. ತದನಂತರ ಬ್ರಹ್ಮಾದಿ ದೇವತೆಗಳು, ತೃಣಜೀವರು ಇನ್ನೂ ತಿಳಿಯಬೇಕಾಗಿದೆ. ಆದ್ದರಿಂದ ಇನ್ನೂ ಅವರು ಸೃಜಾವಸ್ಥೆಯಲ್ಲಿದ್ದು ಸಾಧನ ಅವಸ್ಥೆಯಲ್ಲಿದ್ದಾರೆ.
ಯಾರು ಸಾಧಕರೋ ಅವರ ಪರಾಧೀನತೆಯನ್ನು ಹೆಚ್ಚು ಸ್ಫುಟವಾಗಿ ತಿಳಿಯತಕ್ಕಂಥವರಾಗಿದ್ದಾರೆ. ಆದ್ದರಿಂದ ನಿಮ್ಮ ಕೈಯಲ್ಲಿ ಅಂಗೈಯಲ್ಲಿರತಕ್ಕಂಥ ಹುಣ್ಣಿಗೆ ಕನ್ನಡಿ ಯಾತಕ್ಕೆ ಎಂಬ ಗಾದೆಯನ್ನು ನೀವು ಪ್ರಯೋಗ ಮಾಡಿಕೊಳ್ಳಿ. ನೀವು ಭಗವಂತನ ಅಧೀನ ಎಂಬುದನ್ನು ಎಷ್ಟು ಮಟ್ಟಿಗೆ ನಿಮಗೆ ಕರಗತವಾಗಿಯೋ ಬುದ್ಧಿಸ್ಥವಾಗಿಯೋ ಜ್ಞಾನ ಬಂದಿದೆಯೋ ಅಷ್ಟು ನೀವು ಜ್ಞಾನಿಗಳು ಎಂದು ತಿಳಿದುಕೊಳ್ಳಿರಿ. ಯಾರಿಗೆ ಪರಾಕಾಷ್ಠತೆಯನ್ನು ನಾವು ಮುಟ್ಟಿದ್ದೇವೆ ಎಂದು ತಿಳಿದರೆ ನೀವು ಚರ್ಮ ಶರೀರದಲ್ಲಿದ್ದೀರಾ ಎಂದು ತಿಳಿದುಕೊಳ್ಳಿ. ಇನ್ನೂ ನಮಗೆ ಅಧೀನತೆ ಇಲ್ಲ, ಎಲ್ಲವೂ ನನ್ನ ಅಧೀನದಲ್ಲಿದೆ ಎಂಬ ಭ್ರಮೆಯಲ್ಲಿರ್ತಕ್ಕಂಥವರು ಹಸುರರ ಗುಂಪಿನಲ್ಲಿರುವರು ಎಂದು ತಿಳಿದುಕೊಳ್ಳಿ. ನಾನೇ ಎಲ್ಲ, ನನ್ನಿಂದಲೇ ಎಲ್ಲ ಎಂದು ತಿಳಿದಕ್ಕಂಥವರು ಮಹಾ ನರಕಕ್ಕೆ ಪತನರಾಗತಕ್ಕಂಥ ಬುದ್ಧಿಶೂನ್ಯರಾದಂಥ ತಾಮಸ ಜೀವರು ಎಂದು ತಿಳಿದುಕೊಳ್ಳಿ. ಇದನ್ನು ಐತರೇಯ ಉಪನಿಷತ್ತು ನಮಗೆ ಸ್ಪಷ್ಟೀಕರಿಸುತ್ತಿದೆ. ಹಾಗಾದರೆ ಭಗವಂತನ ಲಕ್ಷಣ ಏನು? ನಾವು ಯಾಕೆ ಭಗವಂತನಾಗಬಾರದು, ಆಗಬಹುದೇನು ಎಂದು ಕೇಳಿದರೆ, ಭಗವಂತ ತನಗೆ ತಾನೇ ಅಧೀನ, ಆದರೂ ಅನುಗ್ರಹ ಪಾತ್ರನಲ್ಲ. ಅಂದರೆ ಏನರ್ಥ? ಬ್ರಹ್ಮ ಇಂದ್ರಾದಿ ಶಬ್ದಾ ವಿಷ್ಣಾವೇವ ಮುಖ್ಯತಃ ಇತಿ ತದ್ವ್ಯಾವೃತ್ಯ ಜೀವಾನಾಂ ಸ್ವೀಕಾರಾರ್ಥಂ ಏವ ಇತ್ಯಾದಿ ಶಬ್ದಃ ನಹಿ ಭಗವಾನ್ ಸ್ವನೇತ್ರ ಕೋಪಿ ಸ್ವನಾನುಗ್ರಾಹ್ಯ ಅನುಗ್ರಾಹ್ಯತ್ವಂ ಹಿ ಬ್ರಹ್ಮಾದೀನಂ ಅತ್ರ ವಿವಕ್ಷಿತಂ ನೈಯತಾನುಗ್ರಾಹ್ಯಾಪಿ ನ ಸಾ ವಿಷ್ಣೋಃ ಸ್ವತೋಪಿತು ಇತಿ ಶಬ್ದತತ್ವೇ. ಭಗವಂತನ ನಾಮಧೇಯಗಳು ಸಕಲವೂ ಆಗಿದೆ. ಜೀವರಲ್ಲಿ ಆ ಶಬ್ದವನ್ನು ವ್ಯವಹರಿಸುವುದಕ್ಕಾಗಿ ನಾವು ಅಪಕರ್ಷ ಮಾಡಿ ತಿಳಿದುಕೊಳ್ಳುತ್ತಿದ್ದೇವೆ. ಈ ಬ್ರಹ್ಮ, ಈ ಇಂದ್ರ ಮುಂತಾದಿ ಎಲ್ಲ ಹೇಳಿದ್ದು ಬ್ರಹ್ಮ, ಇಂದ್ರ ಮುಂತಾದ ಶಬ್ದಗಳು ಮುಖ್ಯವಾಗಿ ವಿಷ್ಣು ನಾಮಗಳಾಗಿರುವುದರಿಂದ ಇಲ್ಲಿ ಆ ಶಬ್ದಗಳಿಂದ ವಿಷ್ಣುವನ್ನು ಇಟ್ಟುಕೊಳ್ಳದೆ ಆ ಶಬ್ದಗಳು ಅಮುಖ್ಯವಾಗಿ ಕರೆಸಿಕೊಳ್ಳುವ ಬ್ರಹ್ಮಾದಿ ಜೀವರನ್ನು ಇಟ್ಟುಕೊಳ್ಳಬೇಕೆಂದು ತಿಳಿಸುವುದಕ್ಕಾಗಿ. ಏಕೆಂದರೆ ವಿಷ್ಣುವನ್ನು ಇಟ್ಟುಕೊಂಡರೆ ಪ್ರಜ್ಞಾನೇತ್ರ ಎಂದು ಹೇಳಿದ ಭಗವದ್ ಅನುಗ್ರಹ ಪಾತ್ರತ್ವ ಭಗವಂತನಿಗೆ ಕೊಡಲಾರದು. ಭಗವಂತನು ತನಗೆ ತಾನು ಅಧೀನನಾದರೂ ತನ್ನ ಅನುಗ್ರಹತ್ವ ತಾನು ಪಾತ್ರನಲ್ಲ. ಪ್ರಜ್ಞಾನೇತ್ರ ಎಂಬಲ್ಲಿ ಕೇವಲ ಭಗವಂತನಿಗೆ ಭಗವದ್ ಅಧೀನತ್ವ ವೀಕ್ಷಿತವಲ್ಲ, ಬ್ರಹ್ಮಾದಿಗಳು ಭಗವದ್ ಅನುಗ್ರಹ ಪಾತ್ರರು ಎನ್ನುವುದೇ ವಿವಕ್ಷಿತವಾಗಿದೆ. ಬ್ರಹ್ಮ ಶಿವಶ್ಚ ಚಕ್ರಶ್ಚ ಸರ್ವಂ ಜಗದಿದಂ ವಿಷ್ಣೋಃ ವಶೇಃ ತಿಷ್ಠತೆ ಸರ್ವದಾ ಎಂದು ಹಿಂದೆ ಹೇಳಿದ ಐತರೇಯ ಸಂಹಿತ ವಚನವು ಏಷಾಹ ಎಂಬ ಬ್ರಹ್ಮಾದಿಗಳಿಗೆ ವಿಶೇಷಣ ಕೊಟ್ಟಿರುವುದು ಇದಕ್ಕೆ ಸಾಕ್ಷಿಯಾಗಿದೆ. ಅನುಗ್ರಹ ಪಾತ್ರತ್ವ ರೂಪವಾದ ಅಧೀನತ್ವವು ವಿಷ್ಣುವಿಗೆ ತನ್ನಿಂದಲೂ ಇಲ್ಲ, ಪರರಿಂದಲೂ ಇಲ್ಲ ಎಂಬ ಶಬ್ದ ತತ್ವದಲ್ಲಿ ಹೇಳಿದೆ. ಹೀಗೆ ಐತರೇಯ ದ್ವಿತೀಯಾರಣ್ಯಕದ 6ನೇ ಅಧ್ಯಾಯ ಅತಿ ಮುಖ್ಯವಾದ ಜೀವನ ಸ್ವಭಾವ, ಭಗವಂತನ ಲಕ್ಷಣವನ್ನು ತಿಳಿಸಿಕೊಡ್ತಕ್ಕಂಥ ಅತಿ ಪ್ರಮುಖವಾದ ಭಾಗವಾಗಿದೆ. ಒಟ್ಟು ತಾತ್ಪರ್ಯವೇನು? ಜೀವರೆಲ್ಲರೂ ಭಗವಂತನ ಅಧೀನದಲ್ಲಿದ್ದಾರೆ. ಜೀವಗಣಾ ಹರೇರನುಚರಾ ನೇಚೋಚ ಭಾವಂ ಗತಃ ಎಂಬುದನ್ನು ಸುಸ್ಪಷ್ಟ ಮಾಡತಕ್ಕಂಥ ಐತರೇಯ 6ನೇ ಅಧ್ಯಾಯದ ಒಟ್ಟು ತಾತ್ಪರ್ಯ ನಾವು ಹೀಗೆ ಗ್ರಹಿಸಬಹುದು. ಎಲ್ಲ ಜೀವರು ಹರಿಯ ಅನುಚರರು, ಎಲ್ಲ ಜೀವರು ಭಿನ್ನರಾಗಿದ್ದಾರೆ, ಎಲ್ಲ ಜೀವರು ತಾರತಮ್ಯದಿಂದ ಕೂಡಿದ್ದಾರೆ ಎಂಬ ತಾತ್ಪರ್ಯವನ್ನೇ ಶ್ರೀ ಪುರಂದರದಾಸರು ವರದರು ಶಬ್ದದಿಂದ ತಿಳಿಸಿದ್ದಾರೆ. ತಾರತಮ್ಯ ಜ್ಞಾನ ಇಲ್ಲದೆ ಮೋಕ್ಷವಿಲ್ಲ ಎಂದು ಯಾಕೆ ಹೇಳುವುದು ಎಂದರೆ ಸ್ಪಷ್ಟ ಜ್ಞಾನ ಐತರೇಯ ಭಾಷ್ಯದಿಂದ ನಮಗೆ ತಿಳಿದು ಬರುತ್ತದೆ. ವಿಷ್ಣುವಿನ ಅಧೀನದಲ್ಲಿಯೇ ಸರ್ವರು ಇದ್ದಾರೆ. ವಿಷ್ಣುವಿನ ಅಧೀನವನ್ನು ತಿಳಿದುಕೊಂಡಂಥ ಪ್ರಭುತಿಗಳು ಶ್ರೇಷ್ಠ ಭಕ್ತರೆನಿಸಿಕೊಳ್ಳುತ್ತಾರೆ.
ವಿಷ್ಣುನ ದೀನವನ್ನು ಕೇವಲ ಶಬ್ದತಃ ತಿಳಿದವರು ಸಾಧನದಲ್ಲಿದ್ದಾರೆ ಅಂತ ತಿಳಿಯಬೇಕು. ವಿಷ್ಣುವಿನ ಅಧೀನವನ್ನು ಒಪ್ಪದವರು ತಾಮಸರು, ಅವರು ತಮಸ್ಸಿಗೆ ಹೋಗುವ ಅಧಿಕಾರಿಗಳಾಗಿರುತ್ತಾರೆ ಎಂದು ತಿಳಿಯಬೇಕು ಎಂಬುದು ಮುಖ್ಯ ತಾತ್ಪರ್ಯ. ಇದೇ ಜೀವನ ಲಕ್ಷಣವಾಗಿದೆ. ಸತ್ವ, ರಾಜಸ, ತಾಮಸ ಎಂಬ ಗುಣಗಳಿಂದ ಕೂಡಿದ ಜೀವನ ಮುಖ್ಯ ಲಕ್ಷಣದ ಕಾರ್ಯಕ್ರಮವೂ ಸಹ ಇದಾಗಿದೆ ಎಂಬುದು ಐತರೇಯ ಉಪನಿಷತ್ತು ಮತ್ತು ಐತರೇಯ ಭಾಷ್ಯದಿಂದ ನಮಗೆ ಅತಿ ಸ್ಫುಟವಾಗಿ ತಿಳಿಯುವುದನ್ನು ಪುರಂದರದಾಸರು ವರದರು ಎಂಬ ಶಬ್ದದಿಂದ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಪುರಂದರದಾಸರು ಪುರಂದರೋಪನಿಷತ್ತೆಂದು ವ್ಯಾಸರಾಜರು ಹೇಳಿದರ ಅರ್ಥವೇನು? ವರದರು ಶಬ್ದದಿಂದ ನೀವು ಸಕಲ ಉಪನಿಷತ್ ಸಾರವನ್ನೇ ತಿಳಿಯಿರಿ. ವರದರು ಎಂಬುದರಿಂದ ಜೀವನ ಪ್ರಕರಣವನ್ನು ತಿಳಿಯಿರಿ. ವರದರು ಎಂಬ ಶಬ್ದದಿಂದ ಜೀವರಲ್ಲಿ ತಾರತಮ್ಯವಿದೆ ಎಂಬುದನ್ನು ತಿಳಿಯಿರಿ. ವರದರು ಎಂಬುದರಿಂದ ಜೀವರು ಬಿಂಬ ಉಪಾಸನೆಯನ್ನು ಹೇಗೆ ಮಾಡಬೇಕು, ಏಕೆ ಮಾಡಿದರು, ಮಾಡಿದವರು ಯಾರು ಎಂಬುದನ್ನು ತಿಳಿಯಿರಿ. ವರದರು ಎಂಬುದರಿಂದ ಇಡೀ ಜೀವರಿಗೆ ದರ್ಪಣ ಆಗಿ, ಅಂದರೆ ಕನ್ನಡಿಯಂತೆ ನಿಮ್ಮನ್ನು ನೀವು ನೋಡಿಕೊಳ್ಳುವ ಬಗೆ ವರದರು ಎಂಬ ಶಬ್ದದಲ್ಲಿದೆ ಎಂಬುದನ್ನು ದಿಗ್ದರ್ಶನ ಮಾಡಿದ ಪುರಂದರದಾಸರ ಅನಂತ ನಮಸ್ಕಾರವನ್ನು ಸಲ್ಲಿಸಿ, ಅವರ ಅಂತರ್ಯಾಮಿ ಪುರಂದರವರಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿಮಿದೇಮ ಎಂದು ಹೇಳಿ, ಇಂತಹ ಶ್ರೇಷ್ಠ ಜ್ಞಾನ ಬರುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಇಂತಹ ಮನುಷ್ಯ ಜನ್ಮಕ್ಕೆ ಸಾರ್ಥಕವಾದ ಅನುಗ್ರಹವನ್ನು ಕೊಟ್ಟಂತಹ ತಂದೆ ತಾಳಿ ಅನುಗ್ರಹ ರೂಪವನ್ನು ಚಿಂತಿಸೋಣ. ತಂದೆ ತಾಳಿ ಇರುವಿಕೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಚಿಂತಿಸೋಣ. ಇವರು ಪ್ರತ್ಯಕ್ಷವಾಗಿ ಕಂಡರೆ ಅಪ್ರತ್ಯಕ್ಷವಾಗಿ ಇರತಕ್ಕಂಥ ಅನಂತ ಕೋಟಿ ತತ್ವಾಭಿಮಾನಿ ದೇವತೆಗಳು ಇವರಲ್ಲಿ ನಮ್ಮಲ್ಲಿ ನಿಂತು ಈ ಕಾರ್ಯವನ್ನು ನಡೆಸುತ್ತಿದ್ದಾರೆ ಎಂಬುದನ್ನು ತಿಳಿಯೋಣ. ಅವರ ಅನುಗ್ರಹವನ್ನು ಪ್ರಾರ್ಥಿಸೋಣ. ಜೀವರಲ್ಲೇ ಉತ್ತಮರಾದ ದೇವತೆಗಳಲ್ಲೇ ಉತ್ತಮರಾದ ಜೀವೋತ್ತಮನಾದ ವಾಯುದೇವರು ಸಕಲರಲ್ಲಿ ನಿಂತು ಭಗವಂತನ ಆಜ್ಞಾ ಪ್ರಕಾರವಾಗಿ ಭಗವದ್ ದರ್ಶನ ಮಾಡುವ ಜ್ಞಾನವನ್ನು ಚೆಲ್ಲುತ್ತಿರುವುದರಿಂದ ಅಂತಹ ಶ್ರೇಷ್ಠ ಮಹಿಮನಾದ ರುಜುಗಣಸ್ಥರಾದ ಆದಿಗುರುಗಳಾದ ಮೂಲಗುರುಗಳಾದ ಅಕಣಶ್ವರಾದ ವಾಯುದೇವರಿಗೆ ನಮೋ ನಮಸ್ಕಾರವೆಂದು ಶಿರಸಾವಿಸಿ ನಮಸ್ಕರಿಸೋಣ. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಬರುವಂಥ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪ. ಅವನೇ ನಮ್ಮೆಲ್ಲರನ್ನೂ ಸಲಹಿ ನಮ್ಮನ್ನು ಈ ಸ್ಥಿತಿಗೆ ಇಟ್ಟವನು, ಮುಕ್ತಿಗೆ ಕರೆದುಕೊಂಡು ಹೋಗತಕ್ಕಂಥವನು, ಶ್ರೇಷ್ಠ ಜ್ಞಾನ ಭಕ್ತಿಯನ್ನು ಕೊಡತಕ್ಕಂಥವನು ನಮ್ಮ ಬಿಂಬನೇ. ಆದ್ದರಿಂದ ಆ ಬಿಂಬನಿಗೆ ಹೇಗೆ ನಾವು ನಮ್ಮ ಪ್ರತ್ಯುಪಕಾರವನ್ನು ಸಲ್ಲಿಸುವುದು, ಹೇಗೆ ಅವನನ್ನು ಶ್ಲಾಘಿಸುವುದು, ಹೇಗೆ ಅವನನ್ನು ಸ್ಮರಿಸುವುದು ಅಂದರೆ ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಹೇಳ್ತಾ ಶ್ರೀ ಲಕ್ಷ್ಮೀನಾರಾಯಣ ಪ್ರೇಣ ಲಕ್ಷ್ಮೀನಾರಾಯಣ ಪ್ರೀತರ್ಥ್ಯಂ ಸುಪ್ರೀತೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.